ಆಮೇಲೆ ಹೇಳಿದ ಕಾರ್ಯಕ್ರಮಗಳನ್ನು ಕೂಡ ನಾವು ಏನು ಹೇಳ್ತೀವಿ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಿ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬ ಆಚರಣೆ ವೇಳೆ ಪಾಲಿಸಬೇಕಾದ ನೀತಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಕುಮಾರ್, ಸೆಪ್ಟೆಂಬರ್ 7ಕ್ಕೆ ಗೌರಿ ಗಣೇಶ, ಅದೇ ತಿಂಗಳ 16ಕ್ಕೆ ಈದ್ ಮಿಲಾದ್ ಹಬ್ಬ ಇದೆ. ಹಿನ್ನೆಲೆಯಲ್ಲಿ ಅವರ ಹಬ್ಬಕ್ಕೆ ಇವರು ಸೌಹಾರ್ದತೆ ಸಹಕಾರ ನೀಡಬೇಕು. ಗಣೇಶ ಹಿಡಿಬೇಕಾದರೆ ಮೊದಲೇ ನಗರಸಭೆ ಹಾಗೂ ಪೊಲೀಸ್ ಠಾಣೆಯಲ್ಲಿ ಅನುಮತಿ ಪಡೆಯಬೇಕು. ಅನುಮತಿ ಪಡೆಯುವ ತಂಡಗಳು ಸೆಪ್ಟೆಂಬರ್ 1ರಿಂದಲೇ ನಗರದಲ್ಲಿರುವ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಗಣೇಶ ವಿಸರ್ಜಿಸಲು 1, 3 ಮತ್ತು 5 ದಿನ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಅದರ ಹೊರತು ಯಾರಿಗೂ ಅನುಮತಿ ನೀಡಿಲ್ಲ ಎಂದರು. ಇನ್ನು ನಗರಸಭೆ ಸೂಚಿಸಿದ ಮಾರ್ಗ ಹಾಗೂ ಸ್ಥಳದಲ್ಲಿಯೇ ಗಣೇಶ ವಿಸರ್ಜನೆ ಮಾಡಬೇಕು. ಅದನ್ನು ಉಲ್ಲಂಘನೆ ಮಾಡುವಂತಿಲ್ಲ. ರಾತ್ರಿ 10 ಗಂಟೆಯ ನಂತರ ಮೈಕ್ ಬಳಕೆ ಮಾಡಕೂಡದು. ವಿಸರ್ಜನೆ ವೇಳೆ ಡಿಜೆ ಬಳಸಿ ಕರ್ಕಶ ಸದ್ದು ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಬಾರದು ಎಂದು ವಿವರಿಸಿದರು. ಗಣೇಶ ಮೂರ್ತಿಯನ್ನ ಕಡಿಮೆ ಎತ್ತರದ ಗಣೇಶ ಮೂರ್ತಿಯನ್ನ ಕುಡಿಸಿ ಭಕ್ತಿಯಿಂದ ನಿಮ್ಮ ಪೂಜೆಯನ್ನ ಮಾಡಿ. ಒಂದು ಮತ್ತೆ ನೀವು ಗಣೇಶ ಬಿಡುವ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಎನ್ ರೂಟ್ನಲ್ಲಿ ಸುಮ್ಮನೆ ನ್ಯೂಸೆನ್ಸ್ ಮಾಡ್ಕೊಂಡು ಮಾಡಬಾರ್ದು. ನಿಮಗೆ ನಾವು ಡಿಜೆಗಳನ್ನು 2 ಸೌಂಡ್ಗಳಿದೆ ಅಂತಿಲ್ಲ, ನಿಮಗೆ ಸ್ಪೀಕರ್ ಮತ್ತೆ ಬಾಕ್ಸ್ಗೂ ಅವಕಾಶ ಕೊಡ್ತೀವಿ. ಆದ್ರೆ ಸೌಂಡ್ ಅನ್ನ ನಾವು 2 ಬಾಕ್ಸ್, 3 ಬಾಕ್ಸ್, 4 ಬಾಕ್ಸ್ ಮಾತ್ರ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಅದನ್ನು ಯಾರು ಆಯೋಜಕರು ಇದ್ದಾರೆ, ಸೌಂಡ್ಸ್ ಇದ್ರೆ ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಂತ ಅವಕಾಶ ಇಲ್ಲ. ದಯವಿಟ್ಟು ಅಂತ ಸಹಕರಿಸಿ, ನೀವು ಕೂಡ ಸಹಕರಿಸಿ, ಇನ್ಸ್ಟಾಲ್ ಮಾಡತಕ್ಕಂಥದ್ದು ಸಹಕರಿಸಿ. ಮತ್ತೆ ನೀವು ಯಾರು ಗಣೇಶವನ್ನ ನೀವು ಬಿಡಬೇಕು ಹೋಗ್ತೀರಾ, ಮೆರವಣಿಗೆ ಹೋಗ್ತೀರಾ, ಮೆರವಣಿಗೆ ಹೋಗ್ಬೇಕಾದ್ರೂ ಕೂಡ ನೀವು ನಿಮ್ಮ ಕಂಟ್ರೋಲ್ ನೀವೇ ಇರಬೇಕು. ಅಲ್ಲಿ ಯಾವುದೇ ತರವಾದ ಲಾಣ ವಿಷಯಗಳು ಹಾಕಬಾರ್ದು, ಯಾವುದೇ ತರವಾದಂತ ಗಲಾಟೆಗೆ ಅವಕಾಶ ಬೇಡ. ಮತ್ತೆ ನೀವು ಗಣೇಶ ಏನ್ ಕೂಡಿಸ್ತೀರಿ, ಯಾವುದೇ ಒಂದು ಬ್ಯಾನರ್ಸ್ ಬಂಡೀಸ್ ಕಟ್ಟಬೇಕಂದ್ರೆ ಸಂಬಂಧಪಟ್ಟಂತೆ ನಗರಸಭೆಯಿಂದ ಪರ್ಮಿಷನ್ ತಗೊಂಡು ಮಾತ್ರ ಕಟ್ಟಿ. ಯಾವುದು ಕಡಿಮೆಗೆ ಹೋಗ್ಬೇಕಾದ್ರೆ ಕಡಿಮೆಯಿಂದ ಮುಂದೆ ರೇಡ್ ಸೈಡ್ ಇರ್ತಕ್ಕಂಥ ಸ್ಥಳ ಒಂದೇನೆ. ನಿಮ್ಮ ಮನಸ್ಸು ಇಚ್ಛೆ ಬಂದು ಎಲ್ಲ ಅಲ್ಲಿ ನೀರಿದೆ, ಇಲ್ಲಿ ನೀರಿದೆ, ಈ ಕೆರೆ ಆ ಕೆರೆ ಅಂತ ಎಲ್ಲೂ ಕೂಡ ವಿಸರ್ಜನೆ ಮಾಡಕ್ ಹೋಗ್ಬೇಡಿ. ನಿಮಗೆ ನಾವು ನಿಗದಿ ಮಾಡಿರ್ತಕ್ಕಂಥ ಸ್ಥಳದಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು. ಗಣೇಶ ವಿಸರ್ಜನೆ ಈ ವೇಳೆ ಟೌನ್ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣಾ ಪಿಎಸ್ಐಗಳು, ನಗರಸಭೆ ಅಧಿಕಾರಿಗಳು, ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.